ಇವತ್ತು ನಾವು ಈ ಮಾರುಕಟ್ಟೆ ಸಮತೋಲನ 5ನೇ ಚಾಪ್ಟರ್ ಇದೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳು ಅಂತ. ಅರ್ಥ ಆಗುತ್ತಲ್ವಾ? ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳು. ನೋಡಿ, ಇಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆಗಳು ಕೆಲವೊಂದು ಸಮಯದಲ್ಲಿ ಏಕಕಾಲದಲ್ಲಿ ಪಲ್ಲಟ ಆಗ್ತವೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸೊ ಆದಂತ ಸಂದರ್ಭದಲ್ಲಿ ನಾವು ಅಲ್ಲಿ ಅದು ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆಯ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡೋಣ. ನೋಡಿ, ಕೆಲವೊಮ್ಮೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಏಕಕಾಲಕ್ಕೆ ಪಲ್ಲಟಗೊಳ್ಳುತ್ತವೆ. ಈ ಕೆಳಗಿನ 4 ಸಂಭವನೀಯ ವಿಧಾನಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪಲ್ಲಟಗೊಳ್ಳುತ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅವು ಯಾವುವು ಅಂದ್ರೆ, ಮೊದಲನೇದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಎರಡನೇದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಮೂರನೇದು ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ನಾಲ್ಕನೇದು ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ತುಂಬಾ ಈಸಿ ಇದೆ. ಇದು 4 ಸಂಭವನೀಯ ವಿಧಾನಗಳಿದ್ದಾವೆ. ಇವು ತುಂಬಾ ಈಸಿ ಇರುವಂತ ಒಂದು ವಿಧಾನಗಳು. ಇವನ್ನ ನೆನಪಿಟ್ಕೊಳ್ಳೋದು ತುಂಬಾ ಈಸಿ. ಮೊದಲನೇ ಎರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಅರ್ಥ ಆಗುತ್ತಲ್ವಾ? ನೆಕ್ಸ್ಟ್ ಎರಡನೇದು ಎರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಮೂರನೇದು ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ನಾಲ್ಕನೇದು ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಅರ್ಥ ಆಗುತ್ತಲ್ವಾ? ಕೆಲವೊಮ್ಮೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಏಕಕಾಲದಲ್ಲಿ ಪಲ್ಲಟಗೊಳ್ಳುತ್ತವೆ. ಇವೆರಡೂ ಕೂಡ ಈ ಕೆಳಗಿನ 4 ಸಂಭವನೀಯ ವಿಧಾನಗಳಲ್ಲಿ ಏಕಕಾಲದಲ್ಲಿ ಪಲ್ಲಟಗೊಳ್ಳಬಹುದು. ಆ 4 ಸಂಭವನೀಯ ವಿಧಾನಗಳು ಯಾವಪ್ಪ ಅಂದ್ರೆ, ಮೊದಲನೇದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಎರಡನೇದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಮೂರನೇದು ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ನಾಲ್ಕನೇದು ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಓಕೆನಾ? ಸೊ ನೋಡಿ, ನಿಮಗೆ 4 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಏಕಕಾಲಿಕ ಪಲ್ಲಟವನ್ನ ತೋರಿಸುವ ಒಂದು ಪಟ್ಟಿಯನ್ನು ಬರೆಯಿರಿ. ಕೋಷ್ಟಕ. ಅರ್ಥ ಆಗುತ್ತಲ್ವ? ಕೋಷ್ಟಕ ಅಂತ ಹೇಳ್ತೀವಿ ನಾವು. ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಏಕಕಾಲಿಕ ಪಲ್ಲಟವನ್ನ ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು 4 ಮಾರ್ಕ್ಸ್ ಪ್ರಶ್ನೆ. ಅರ್ಥ ಆಗುತ್ತಲ್ವಾ? ಸೊ ಇಲ್ಲಿ ನಾನು ಈ ಕೋಷ್ಟಕವನ್ನು ಬರೆದಿದ್ದೀನಿ ಅಲ್ವಾ? ಇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಈ ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆಯ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ತೋರಿಸುವಂತ ಒಂದು ಕೋಷ್ಟಕ. ಈ ಕೋಷ್ಟಕವನ್ನು ಬರೆದ ಮೇಲೆ 4 ಮಾರ್ಕ್ಸ್. ತುಂಬಾ ಈಸಿ ಇದೆ. ಕೋಷ್ಟಕ ಏನು ಕಷ್ಟ ಇಲ್ಲ. ಆ 4 ವಿಧಾನಗಳನ್ನು ಎಷ್ಟು ಈಸಿಯಾಗಿ ಇದನ್ನ ಬರೀಬಹುದು. ಈಗ ನೋಡಿ, ಮೊದಲನೇದು ಇಲ್ಲಿ 4 ಕಾಲಮ್ ಇದೆ ಈ ಕೋಷ್ಟಕದಲ್ಲಿ. ಸೊ ಬೇಡಿಕೆಯಲ್ಲಿ ಪಲ್ಲಟಗಳು ಮೊದಲನೇದು. ಎರಡನೇ ಪೂರೈಕೆಯಲ್ಲಿ ಪಲ್ಲಟಗಳು ಎರಡನೇ ಕಾಲಮ್. ಮೂರನೇ ಕಾಲಮ್ ಪ್ರಮಾಣ, ಕ್ವಾಂಟಿಟಿ, ಅಂದ್ರೆ ಸಮತೋಲನ ಪ್ರಮಾಣದ ಮೇಲೆ ಅದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ. ನೆಕ್ಸ್ಟ್ ಬೆಲೆ ಮೇಲೆ ಅದು ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ಪ್ರಮುಖವಾಗಿ ನೋಡಬೇಕಾಗುತ್ತೆ. ಈಗ ಮೊದಲನೇ ವಿಧಾನ ನಿಮಗೆ ಗೊತ್ತಿದೆ ಅಲ್ವಾ? 4 ಸಂಭವನೀಯ ವಿಧಾನಗಳು ನಮಗೆ ಗೊತ್ತಿದೆ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಏಕಕಾಲಕ್ಕೆ ಅಂದ್ರೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಬೇಡಿಕೆ ರೇಖೆಯೂ ಕೂಡ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಕೂಡ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಪ್ರಮಾಣ ಕಡಿಮೆಯಾಗುತ್ತೆ. ಅರ್ಥ ಆಗುತ್ತಲ್ವಾ? ಬೇಡಿಕೆ ಮತ್ತು ಪೂರೈಕೆ ಎರಡು ಪ್ರಮಾಣಗಳು ಕೂಡ ಕಡಿಮೆ ಆಗ್ತವೆ. ಸಮತೋಲನ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರೆ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಅಥವಾ ಬದಲಾಗದೇ ಇರಬಹುದು, ಇದ್ದಷ್ಟೇ ಇರಬಹುದು. ಅರ್ಥ ಆಗುತ್ತಲ್ವಾ? ಇದು ಮೊದಲನೇದು. ಎರಡನೇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆಯು ಕೂಡ ಬಲಭಾಗಕ್ಕೆ ಪಲ್ಲಟಗೊಂಡಿದೆ. ಪೂರೈಕೆಯಲ್ಲಿ ಬದಲಾವಣೆ ಏನಿದೆ, ಪಲ್ಲಟ ಇದೆ, ಅದು ಕೂಡ ಬಲಭಾಗಕ್ಕಿದೆ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಸೊ ಆಗ ಸಮತೋಲನ ಪ್ರಮಾಣ ಹೆಚ್ಚಾಗುತ್ತೆ. ಎರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಂಡಾಗ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲ್ಲಟಗೊಂಡಾಗ ಪ್ರಮಾಣ ಹೆಚ್ಚಾಗುತ್ತೆ. ಆದ್ರೆ ಬೆಲೆ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಅಥವಾ ಬದಲಾಗದೇ ಇರಬಹುದು. ಇಟ್ಟು ನೋಡಿ, ಬೇರೆ ಅದೇ ಅಂತ ಮತ್ತೊಂದು ನೆಕ್ಸ್ಟ್
ಮಾಡೋದೇನು ಅಂತ ಹಾಕಿದ್ರೆ ಆಯ್ತಾ. ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ. ನೆಕ್ಸ್ಟ್ ಮೂರನೇ ಬರೋಣ. ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಳ್ಳುವುದು. ಅವಾಗ ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಆದ್ರೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾಲ್ಕನೇದು, ಬೇಡಿಕೆ ರೇಖೆ ಬಲಭಾಗಕ್ಕೆ ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟುತ್ತೆ. ಅವಾಗ ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಆದ್ರೆ ಬೆಲೆ ಹೆಚ್ಚಾಗುತ್ತೆ ಅಲ್ವಾ? ಸೊ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ತುಂಬಾ ಈಸಿ ಇದೆ ಇದು, ಅರ್ಥ ಆಗುತ್ತಲ್ವಾ? ನೋಡಿ, ಎಡಭಾಗಕ್ಕೆ ಬಂದಾಗ ಪ್ರಮಾಣ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಎರಡೂ ಕೂಡ ಬಲಭಾಗಕ್ಕೆ ಪಲಟಗೊಂಡಾಗ ಪ್ರಮಾಣ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಬದಲಾಗದೆ ಇರ್ಬೋದು. ಓಕೆನಾ? ಮೂರನೇದು ಬಂದಾಗ ಬೇಡಿಕೆ ರೇಖೆ ನೆನಪಿಟ್ಕೊಳ್ಳಿ. ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲಟಗೊಂಡು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಂಡಿದೆ ಅಂದ್ರೆ ಅದೇನಾಗುತ್ತೆ? ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಆದ್ರೆ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬೇಡಿಕೆ ಯಾವಾಗ ಎಡಭಾಗಕ್ಕೆ ಪಲಟಗೊಂಡು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಂಡಿದೆಯೋ ಆವಾಗ ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಮೂರು ಸಾಧ್ಯತೆ ಇರುತ್ತೆ ಅಲ್ವಾ? ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಮೂರು ಒಂದು ಅವಕಾಶಗಳು ಕೂಡ ಇರುತ್ತೆ. ಆದ್ರೆ ಬೆಲೆ ಮಾತ್ರ ಕಡಿಮೆ ಆಗೇ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಹಾಗೆ ನೆಕ್ಸ್ಟ್ ನಾಲ್ಕನೇದು, ಬೇಡಿಕೆ ರೇಖೆ ಬಲಭಾಗಕ್ಕೆ ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟಗೊಂಡಾಗ ಅಲ್ಲಿ ಪ್ರಮಾಣ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಆದ್ರೆ ಬೆಲೆ ಮಾತ್ರ ಹೆಚ್ಚಾಗೇ ಆಗುತ್ತೆ, ಬೆಲೆ ಹೆಚ್ಚಾಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಇದನ್ನ ನೀಟಾಗಿ ನೀವು ಒಂದು 2-3 ಸಲ ಮನೆಗೆ ಬರ್ಬಿಟ್ರೆ ಈಸಿ ಇದೆ, ಇದಕ್ಕೆ ಕಷ್ಟ ಇಲ್ಲ. ಈಸಿಯಾಗಿ 4 ಮಾರ್ಕ್ಸ್ ಅನ್ನು ತಗೋಬಹುದು. 4 ಮಾರ್ಕ್ಸ್ ಪ್ರಶ್ನೆನ ಕೇಳ್ತಾರೆ. ಓಕೆನಾ? ನಿಮ್ಮ ಅಭ್ಯಾಸ ಪ್ರಶ್ನೆ ಇದೆ ಇದು 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಯಲ್ಲಿನ ಏಕಕಾಲಿಕ ಪಲಟಗಳನ್ನ ನಾವು ಈ ರೇಖಾಚಿತ್ರಗಳ ಮೂಲಕ ವಿವರಿಸಬಹುದು. ಅರ್ಥ ಆಗುತ್ತಲ್ವಾ? ಏನ್ ಬೇಡಿಕೆ ಮತ್ತು ಪೂರೈಕೆ ರೇಖೆಯಲ್ಲಿ 4 ಸಂಭವನೀಯ ವಿಧಾನಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಬದಲಾವಣೆ ಆಗ್ತವೆ. ಸೊ ಅದನ್ನ ನಾವು ಈ ರೇಖಾಚಿತ್ರಗಳ ಸಹಾಯದೊಂದಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಗಮನಿಸ್ತೇವೆ. ನೋಡಿ, ನಾವು 4 ರೀತಿಯ ಸಂಭವನೀಯ ವಿಧಾನಗಳಲ್ಲಿ ಹೇಳ್ತೀನಿ ಅಲ್ವಾ? ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು 4 ರೀತಿಯ ಸಂಭವನೀಯ ವಿಧಾನಗಳಲ್ಲಿ ಬದಲಾವಣೆಯನ್ನ ಹೊಂದುತ್ತವೆ, ಅಂದ್ರೆ ಪಲಟಗೊಳ್ಳುತ್ತವೆ ಅನ್ನೋದನ್ನು ನಾನು ಆಗಲೇ ಹೇಳಿ. ಆ 4 ವಿಧಾನಗಳನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ದೀನಿ ಕೋಷ್ಟಕದಲ್ಲಿ. ಮೊದಲನೇದು ಯಾವುದು? ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲಟಗೊಳ್ಳುವುದು. ಎರಡನೇದು, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲಟಗೊಳ್ಳುವುದು. ಮೂರನೇದು, ಬೇಡಿಕೆ ರೇಖೆ ಎಡಭಾಗಕ್ಕೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಳ್ಳುವುದು ಅಲ್ವಾ? ನಾಲ್ಕನೇದು, ಬೇಡಿಕೆ ರೇಖೆ ಬಲಭಾಗಕ್ಕೆ, ಬೇಡಿಕೆ ರೇಖೆ ಬಲಭಾಗಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟಗೊಳ್ಳುವುದು. ಸೊ ಈ ರೀತಿಯಾದಂತಹ 4 ಸಂಭವನೀಯ ವಿಧಾನಗಳನ್ನು ನಾವು ರೇಖಾಚಿತ್ರಗಳ ಸಹಾಯದಿಂದ ಈಗ ಅರ್ಥ ಮಾಡ್ಕೊಳ್ಳೋಣ. ಈಗ ಕೋಷ್ಟಕವನ್ನು ಹೊರಬಿಟ್ಟು ಈ ಕೋಷ್ಟಕದಲ್ಲಿರುವಂತಹ ಅಂಶಗಳಲ್ಲಿ ರೇಖಾಚಿತ್ರದಲ್ಲಿ ಸರಿ ತಪ್ಪಿರುವಂತ ಈಗ ನಾವು ಗಮನಿಸಬೇಕು. ಮೊದಲನೇ ವಿಧಾನ ಯಾವುದು? ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲಟಗೊಳ್ಳುವುದು ಅಲ್ವಾ? ನೋಡಿ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಎಡಭಾಗಕ್ಕೆ ಪಲಟಗೊಂಡಾಗ ಅಲ್ಲಿ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆದ್ರೆ ಬೆಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು ಅಲ್ವಾ? ಸೊ ಈಗ ನೋಡೋಣ. ನೋಡಿ, ಈ ರೇಖಾಚಿತ್ರದಲ್ಲಿ ನಾವು ಗಮನಿಸಿದಂತೆ OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ ಮತ್ತು OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಿದೆ ಅಲ್ವಾ? ನೋಡಿ, ಇಲ್ಲಿ SS0 ಇದು ಮೂಲ ಪೂರೈಕೆ ರೇಖೆ, ಮತ್ತೆ DD0 ಇದೆಯಲ್ಲ, ಈ DD0 ಇರೋದು ಇದು ಮೂಲ ಬೇಡಿಕೆ ರೇಖೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. SS0 ಮೂಲ ಪೂರೈಕೆ ರೇಖೆ ಮತ್ತೆ DD0 ಮೂಲ ಬೇಡಿಕೆ ರೇಖೆ. ಇವೆರಡೂ ಕೂಡ ಒಂದನ್ನೊಂದು ಈ ಬಿಂದುವಿನಲ್ಲಿ ಛೇದಿಸಿದವೆ. ನೋಡಿ, ಮೂಲ SS0 ಮತ್ತು DD0 ಈ ಬಿಂದುವಿನಲ್ಲಿ ಒಂದೊಂದನ್ನ ಛೇದಿಸಿದವಲ್ವಾ? ಇದನ್ನ ನಾವು ಮೂಲ ಸಮತೋಲನ ಬಿಂದು ಅಂತ ಕರೀತೀವಿ. ಈ ಯಾವುದು? ಮೂಲ ಸಮತೋಲನ ಬಿಂದು. ಯಾಕೆಂದ್ರೆ ಮೂಲ ಬೇಡಿಕೆ ರೇಖೆ ಮತ್ತು ಮೂಲ ಪೂರೈಕೆ ರೇಖೆಗಳು DD0 ಮತ್ತು SS0 ಏನಿದಾವೆ ಅವು ಈ ಬಿಂದುವಿನಲ್ಲಿ ಛೇದಿಸಿರೋದ್ರಿಂದ ನಾವು ಈ ಬಿಂದುವನ್ನ ಮೂಲ ಸಮತೋಲನ ಬಿಂದು ಅಂತ ಕರೀತೀವಿ. ಅಲ್ಲಿ ಬೆಲೆ OP ಆಗಿದೆ, ಬೇಡಿಕೆ ಪ್ರಮಾಣ OQ
ಸಮತೋಲನ ಬಿಂದು ಆಗುತ್ತೆ. ಇಲ್ಲಿ ಬೆಲೆ ಇದ್ದಷ್ಟೇ ಇದೆ, ಬೆಲೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಆದ್ರೆ ಪ್ರಮಾಣ ಏನಿದೆ ಅದು ಓಪಿಯಿಂದ ಓಪಿವನ್ಗೆ ಕಡಿಮೆ ಆಗಿದೆ. ಅದನ್ನ ನಾವು ಹೇಳಿರೋದು ನಾವು ಪ್ರಮಾಣ ಕಡಿಮೆ ಆಗುತ್ತೆ, ಆಗ್ಲೇ ಕಡಿಮೆ ಆಗಿದೆ. ಆದ್ರೆ ಬೆಲೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಇಲ್ಲಿ ಇದ್ದಷ್ಟೇ ಇದೆ, ಬೆಲೆ ಇದ್ದಷ್ಟೇ ಇದೆ. ಪ್ರಮಾಣ ಏನಾಗಿದೆ, ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಓಪಿಯಿಂದ ಓಪಿವನ್ಗೆ ಕಡಿಮೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡ್ತೇವೆ. ಸರಿನಾ? ಹಾಗೆ ಎರಡನೇ ಬರೋಣ. ಎರಡನೇ ಏನಂತ ಮಾಡ್ತಿದ್ರೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಾಗ ಪ್ರಮಾಣ ಹೆಚ್ಚಾಗುತ್ತದೆ, ಆದ್ರೆ ಬೆಲೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಓಕೆನಾ? ಈಗ ನೋಡಿ, ಇದನ್ನ ನಾವು ಈ ಒಂದು ರೇಖಾಚಿತ್ರ ಸಹಾಯದಿಂದ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬಹುದು. ನೋಡಿ, ಹೇಗೆ ಇಲ್ಲಿ OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ, OY ಅಕ್ಷದಲ್ಲಿ ಬೆಲೆಯನ್ನ ಮಾಪನ ಮಾಡಿದೆ. ಇಲ್ಲಿ ಮೂಲ ಬೇಡಿಕೆ ರೇಖೆ DD0 ಮತ್ತು ಮೂಲ ಪೂರೈಕೆ ರೇಖೆ SS0 ಈ ಬಿಂದುವಿನಲ್ಲಿ ಒಂದೊಂದನ್ನು ಪರಸ್ಪರ ಛೇದಿಸಿದ್ದಾರೆ. ಅರ್ಥ ಆಗುತ್ತಲ್ವಾ? ಈ ಸಮತೋಲನ ಬಿಂದುವಿನಲ್ಲಿ OP ಸಮತೋಲನ ಬೆಲೆಯಾಗಿರುತ್ತದೆ ಮತ್ತೆ OQ ಸಮತೋಲನ ಪ್ರಮಾಣವಾಗಿದೆ. ಈಗ ಎರಡೂ ರೇಖೆಗಳು, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಿವೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೇಕೀಗ. ನೋಡಿ, ಬೇಡಿಕೆ ರೇಖೆ DD0 ಇಂದ DD2 ಗೆ ಬಲಭಾಗಕ್ಕೆ ಹೋರಾಟಗೊಂಡಿದೆ. ಅರ್ಥ ಆಗುತ್ತಲ್ವಾ? ಅದೇ ರೀತಿಯಾಗಿ ಪೂರೈಕೆ ರೇಖೆ SS0 ಇಂದ SS2 ಗೆ ಬಲಭಾಗಕ್ಕೆ ಹೋರಾಟಗೊಂಡಿದೆ. ಎರಡೂ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಿದ್ದಾವೆ. ಬೇಡಿಕೆ ರೇಖೆ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಿದೆ, ಪೂರೈಕೆ ರೇಖೆ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಿದೆ. ಆಗ ಸಮತೋಲನ ಬಿಂದು E ನಿಂದ F ಗೆ ಬದಲಾವಣೆ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಈಗ ಬೇಡಿಕೆ ಮತ್ತು ಪೂರೈಕೆ ರೇಖೆ ಎರಡೂ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಿರುವುದರಿಂದ ಸಮತೋಲನ ಪ್ರಮಾಣ ಸಮತೋಲನ ಬಿಂದು ಏನಿದೆ ಆ ಸಮತೋಲನ ಬಿಂದು E ನಿಂದ F ಗೆ ಬದಲಾವಣೆ ಆಗಿದೆ. ಈ F ಸಮತೋಲನ ಬಿಂದುವಿನಲ್ಲಿ ಬೆಲೆ OP ಅಷ್ಟೇ ಇದೆ, ಆದ್ರೆ ಪ್ರಮಾಣ OP ಇಂದ OQ ಗೆ ಹೆಚ್ಚಾಗಿದೆ. ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಇದೆಯಲ್ಲ, ಅದು OP ಇಂದ OQ ಗೆ ಹೆಚ್ಚಾಗಿದೆ. ಅದನ್ನೇ ಹೇಳಿರೋದು ನಾವು. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎರಡೂ ಕೂಡ ಬಲಭಾಗಕ್ಕೆ ಹೋರಾಟಗೊಂಡಾಗ ಪ್ರಮಾಣ ಹೆಚ್ಚಾಗುತ್ತೆ, ಆದ್ರೆ ಬೆಲೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಇಲ್ಲಿ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, OP ಅಷ್ಟೇ ಬೆಲೆ ಇದೆ, ಆದ್ರೆ ಪ್ರಮಾಣ ಇದೆಯಲ್ಲ ಅದು OQ ಇಂದ OQ ಗೆ ಹೆಚ್ಚಾಗಿದೆ. ಇದು ಎರಡನೇ ಪಾಯಿಂಟ್, ಎರಡನೇ ಸಂಭವನೀಯ ವಿಧಾನ. ಮೂರನೇ ಬರೋಣ. ಈಗ ಬೇಡಿಕೆ ಮತ್ತು ಪೂರೈಕೆ ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಹೋರಾಟಗೊಂಡಾಗ ಏನಾಗುತ್ತೆ? ಪ್ರಮಾಣ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಓಕೆನಾ? ಆದ್ರೆ ಇಲ್ಲಿ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆಗಲೇಬೇಕು, ಕಡಿಮೆ ಆಗುತ್ತೆ. ಓಕೆನಾ? ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಹೋರಾಟಗೊಂಡಾಗ ಇಲ್ಲಿ ಪ್ರಮಾಣ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು, ಆದ್ರೆ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದನ್ನ ನಾವು ಈ ಮೂರನೇ ರೇಖಾಚಿತ್ರದ ಸಹಾಯದೊಂದಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬಹುದು. ನೋಡಿ, ಇಲ್ಲಿ OX ಅಕ್ಷದಲ್ಲಿ ಸೇಮ್ ಹೇಗೇನು ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ OY ಅಕ್ಷದಲ್ಲಿ ಬೆಲೆಯನ್ನ ಮಾಪನ ಮಾಡಿದೆ. ಓಕೆನಾ? ಇಲ್ಲಿ ಮೂಲ ಬೇಡಿಕೆ ರೇಖೆ DD0 ಮತ್ತು ಮೂಲ ಪೂರೈಕೆ ರೇಖೆ SS0 ಈ ಬಿಂದುವಿನಲ್ಲಿ ಒಂದೊಂದನ್ನು ಛೇದಿಸಿದವು ಅಲ್ವಾ? ಇಲ್ಲಿ ಸಮತೋಲನ ಬೆಲೆ OP ಆಗಿದೆ, ಸಮತೋಲನ ಪ್ರಮಾಣ OQ ಆಗಿರುತ್ತೆ. ಈಗ ನೋಡಿ, ಬೇಡಿಕೆ ಪ್ರಮಾಣ DD0 ಇಂದ DD1 ಗೆ ಎಡಭಾಗಕ್ಕೆ ಹೋರಾಟಗೊಂಡಿದೆ, ಅದರ ಪೂರೈಕೆ ರೇಖೆ SS0 ಇಂದ SS2 ಗೆ ಬಲಭಾಗಕ್ಕೆ ಹೋರಾಟಗೊಂಡಿದೆ ಅಲ್ವಾ? ಸೊ ಈ ಎರಡು ಬಿಂದುಗಳು ಅಂದ್ರೆ ಹೊಸ ಬೇಡಿಕೆ ರೇಖೆ ಮತ್ತು ಹೊಸ ಪೂರೈಕೆ ರೇಖೆ ಏನಿದೆ, ಅಂದ್ರೆ ಪೂರೈಕೆ ರೇಖೆ ಎಡಭಾಗಕ್ಕೆ ಹೋರಾಟಗೊಂಡಿದೆ, ಸರಿ, ಬೇಡಿಕೆ ರೇಖೆ ಎಡಭಾಗಕ್ಕೆ ಹೋರಾಟಗೊಂಡಿದೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಹೋರಾಟಗೊಂಡಿರುವ ರೇಖೆಗಳಿದ್ದಾವೆ. ಅವು F ಬಿಂದುವಿನಲ್ಲಿ ಒಂದೊಂದನ್ನು ಛೇದಿಸಿದವೆ, ಸಂಧಿಸಿದವೆ. ಈ F ಅನ್ನು ನಾವು ಹೊಸ ಸಮತೋಲನ ಬಿಂದು ಅಂತ ಕರೀತೇವೆ. ಈ F ಸಮತೋಲನ ಬಿಂದುವಿನಲ್ಲಿ ಬೆಲೆ ನೋಡಿ OP ಇಂದ OP1 ಗೆ ಕಡಿಮೆ ಆಗಿದೆ. ಅರ್ಥ ಆಗುತ್ತಾ? ಬೆಲೆ OP ಇಂದ OP1 ಗೆ ಕಡಿಮೆ ಆಗಿದೆ, ಆದ್ರೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ OQ ನಷ್ಟೇ ಇದೆ ಅಲ್ವಾ? ಅದನ್ನೇ ನಾವು ಹೇಳಿರೋದು. ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಹೋರಾಟಗೊಂಡಾಗ ಇಲ್ಲಿ ಪ್ರಮಾಣ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು, ಆದ್ರೆ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗಿದೆ ಅದರಲ್ಲಿ ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಹೋರಾಟಗೊಂಡಾಗ ಸಮತೋಲನ ಬಿಂದು E ನಿಂದ F ಗೆ ಬದಲಾವಣೆ ಆಗುತ್ತೆ. ಈ F ಸಮತೋಲನ ಬಿಂದುವಿನಲ್ಲಿ ಬೆಲೆ OP
ಬರುತ್ತೆ. ಸೊ ಇದನ್ನ ನಾವು ಈ ಲಾಸ್ಟ್ 4ನೇ ರೇಖಾಚಿತ್ರ ಇದೆಯಲ್ಲ, ಇಲ್ಲಿ ನಾವು ಅದನ್ನ ಪ್ರಮುಖವಾಗಿ ಗಮನಿಸಬಹುದು. ನೋಡಿ, ಈ ರೇಖಾಚಿತ್ರದಲ್ಲಿ ಕಂಡುಬರುವಂತೆ ಕಾಮನ್ ಆಗಿ ಇಲ್ಲಿ OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ ಮತ್ತು OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಿದ್ದೀವಿ ಅಲ್ವಾ. ಇಲ್ಲಿ ಮೂಲ ಬೇಡಿಕೆ ರೇಖೆ ನೋಡಿ DD0 ಮತ್ತು ಮೂಲ ಪೂರೈಕೆ ರೇಖೆ SS0, ಇವೆರಡೂ ಕೂಡ ಈ ಬಿಂದುವಿನಲ್ಲಿ ಒಂದೊಂದನ್ನು ಛೇದಿಸಿದ್ದಾರೆ ಅಲ್ವಾ. ಮೂಲ ಬೇಡಿಕೆ ರೇಖೆ ಮತ್ತು ಮೂಲ ಪೂರೈಕೆ ರೇಖೆ ಈ ಬಿಂದುವಿನಲ್ಲಿ ಒಂದೊಂದನ್ನು ಛೇದಿಸಿದ್ದಾರೆ. ಇದು ನಾವು ಸಮತೋಲನ ಬಿಂದು ಅಂತ ಕರೀತೀವಿ. ಈ ಸಮತೋಲನ ಬಿಂದು, ಈ ಸಮತೋಲನ ಬಿಂದುವಿನಲ್ಲಿ ಬೆಲೆ OP1 ಇದೆ, ಸರಿ, P0 ಇದೆ, ಅರ್ಥ ಆಗುತ್ತಲ್ವಾ. ಸೊ ಹಾಗೆ ಇಲ್ಲಿ ಪ್ರಮಾಣ ಏನಾಗುತ್ತೆ ಅಂದ್ರೆ OQ ಇದೆ, ಮತ್ತೆ ಇಲ್ಲಿ P0 ಅಥವಾ P ಅನ್ನು ಓಕೆ, ಏನು ಸಮಸ್ಯೆ ಇಲ್ಲ, ಸರಿನಾ. ಬೆಲೆ OP ಇದೆ ಮತ್ತು ಬೇಡಿಕೆ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ OQ ಇದೆ. ಈಗ ನೋಡಿ, ಬೇಡಿಕೆ ರೇಖೆ DD0 ಇಂದ D2 ಗೆ ಬಲಭಾಗಕ್ಕೆ ಶಿಫ್ಟ್ ಆಗಿದೆ, ಅರ್ಥ ಆಗುತ್ತಲ್ವಾ. ಹಾಗೆ ಇಲ್ಲಿ ಪೂರೈಕೆ ರೇಖೆ SS0 ಇಂದ SS1 ಗೆ ಎಡಭಾಗಕ್ಕೆ ಶಿಫ್ಟ್ ಆಗಿದೆ. ಬೇಡಿಕೆ ರೇಖೆ ಬಲಭಾಗಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿ ಏನು ಹೊಸ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳಿದ್ದಾವೆ, ಅವು F ಬಿಂದುವಿನಲ್ಲಿ ಒಂದೊಂದೊಂದು ಛೇದಿಸಿದವು. ಹಾಗಾಗಿ ಸಮತೋಲನ ಬಿಂದು E ನಿಂದ F ಗೆ ಬದಲಾವಣೆ ಆಗಿದೆ. ಈ F ಹೊಸ ಸಮತೋಲನ ಬಿಂದುವಿನಲ್ಲಿ ಬೆಲೆ OP ಇಂದ OP2 ಗೆ ಹೆಚ್ಚಾಗಿದೆ. ಆದ್ರೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ OQ ನಷ್ಟೇ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡಬೇಕಾಗುತ್ತೆ. ಅದನ್ನ ನಾವು ಹೇಳಿದ ಟೇಬಲ್ ಅಲ್ಲಿ ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟಗೊಂಡಾಗ ಇಲ್ಲಿ ಪ್ರಮಾಣ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಆದ್ರೆ ಬೆಲೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದನ್ನು ನಾವು 4ನೇ ರೇಖಾಚಿತ್ರದಲ್ಲಿ ನೋಡಬಹುದು. ಇಲ್ಲಿ ಬೇಡಿಕೆ ರೇಖೆ DD0 ಇಂದ DD2 ಗೆ ಬಲಭಾಗಕ್ಕೆ ಪಲಟಗೊಂಡು, ಪೂರೈಕೆ ರೇಖೆ SS0 ಇಂದ SS1 ಗೆ ಎಡಭಾಗಕ್ಕೆ ಪಲಟಗೊಂಡಾಗ ಈ ಎರಡು ರೇಖೆಗಳು F ಬಿಂದುವಿನಲ್ಲಿ ಸಂಧಿಸುತ್ತವೆ. ಆಗ ಸಮತೋಲನ ಬಿಂದು E ನಿಂದ F ಗೆ ಶಿಫ್ಟ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಲ್ವಾ. ಸೊ ಈ F ಸಮತೋಲನ ಬಿಂದುವಿನಲ್ಲಿ ಬೆಲೆ OP ಇಂದ OP2 ಗೆ ಹೆಚ್ಚಾಗಿದೆ, ಆದ್ರೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಅಂದ್ರೆ ಸಮತೋಲನ ಪ್ರಮಾಣ OQ ನಷ್ಟೇ ಇದೆ. ಸೊ ಹೀಗೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೇನಿದ್ದಾವೆ ಇವು 4 ರೀತಿಯ ಸಂಭವನೀಯ ವಿಧಾನಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ 4 ಮಾರ್ಕ್ಸಿನ ಪ್ರಶ್ನೆನೂ ಕೂಡ ಇದೆ ಮತ್ತು 6 ಮಾರ್ಕ್ಸಿನ ಪ್ರಶ್ನೆನೂ ಕೂಡ ಇದೆ. 4 ಮಾರ್ಕ್ಸಿನ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ, ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಪಲಟಗಳನ್ನ ಒಂದು ಕೋಷ್ಟಕದಲ್ಲಿ ವಿವರಿಸಿ ಅಂತ ಕೇಳ್ತಾರೆ, ಅಥವಾ ಬೇಡಿಕೆ ಮತ್ತು ಪೂರೈಕೆ ರೇಖೆ ಏಕಕಾಲಿಕ ಪಲಟವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಅವಾಗ ಈ ಕೋಷ್ಟಕವನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತದೆ, ಆಯ್ತಾ. ಅದು ಪ್ರಶ್ನೆ ಈ ರೀತಿ ಇದೆ ನೋಡಿ, ನಿಮ್ಮಲ್ಲಿ ಕೊಟ್ಟಿದ್ದೀನಲ್ಲ, ಸಮತೋಲನದ ಮೇಲೆ ಏಕಕಾಲದ ಪಲಟಗಳ ಪರಿಣಾಮವನ್ನು ತೋರಿಸುವಂತ ಕೋಷ್ಟಕವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಮತೋಲನದ ಮೇಲೆ ಏಕಕಾಲದ ಪಲಟಗಳ ಪರಿಣಾಮವನ್ನು ತೋರಿಸುವಂತ ಕೋಷ್ಟಕವನ್ನು ಬರೆಯಿರಿ. 2ನೇ ಪ್ರಶ್ನೆ ಇದೆಯಲ್ಲ, 4 ಮಾರ್ಕ್ಸಿಂದ 2ನೇ ಪ್ರಶ್ನೆ ಅಲ್ವಾ, ಆ ಪ್ರಶ್ನೆಗೆ ಇದು ಆನ್ಸರ್. ಈ ಕೋಷ್ಟಕವನ್ನ ಬರೀಬೇಕು. ಬರೀತಿರೋ ಈಸಿ ಇದೆಯಾ, ಮಾತಾಡಲ್ವಾ? ಓಕೆ. ನೆಕ್ಸ್ಟ್ 6 ಮಾರ್ಕ್ಸ್ನಲ್ಲಿ ಮೊದಲನೇ ಕ್ವಶ್ಚನ್ ಇದೆ ನೋಡಿ. 6 ಮಾರ್ಕ್ಸ್ನಲ್ಲಿ ಮೊದಲನೇ ಕ್ವಶ್ಚನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಏಕಕಾಲದ ಪಲಟಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಲ್ವಾ. ಅವಾಗ ಈ ಡಯಾಗ್ರಾಮ್ ಹಾಕಿ 4 ಕೂಡ ಪ್ರಶ್ನೆ 4 ಬರೀಬೇಕು. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಏಕಕಾಲಿಕವಾಗಿ ಅಂದ್ರೆ ಏಕಕಾಲದಲ್ಲಿ ಪಲಟವಾಗುತ್ತವೆ. ಅವು 4 ರೀತಿಯ ಸಂಭವನೀಯ ವಿಧಾನಗಳಲ್ಲಿ ಪಲಟವಾಗಬಹುದು. ಅವುಗಳೆಂದರೆ ಮೊದಲನೇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲಟಗೊಳ್ಳೋದು. ಎರಡನೇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲಟಗೊಳ್ಳೋದು. ಮೂರನೇದು ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಳ್ಳೋದು. 4ನೇದು ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟಗೊಳ್ಳೋದು ಅಲ್ವಾ. ಅದು ಬರ್ದಾದ್ಮೇಲೆ ಈ ಟೇಬಲ್ ಬರೀಬೇಕು ಬೇಗ, ಅಥವಾ ಟೇಬಲ್ ಬರೆದಿದ್ರೆ ಅದು 4 ಬರೆದ್ಬಿಟ್ಟು 4 ಪಾಯಿಂಟ್ಸ್ ಒಂದೊಂದನ್ನ ಹಾಕಿಟ್ಟು ಆ ಡಯಾಗ್ರಾಮ್ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಮಾಡ್ತೀರಲ್ಲ,
ಅಲ್ಲಿ ಟೇಬಲ್ ಏನು ಬರ್ತಿಲ್ಲಲ್ಲ 6 ಮಾರ್ಕ್ಸ್ ಕ್ವಶನ್ಗೆ ಟೇಬಲ್ ಇದೆಯಾ? ಟೇಬಲ್ ಬೇಡ. ಅದನ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ 4 ಬರೆದ್ಬಿಟ್ಟು ಆ ಪಾಯಿಂಟ್ಸ್ ಅನ್ನ ನೆಕ್ಸ್ಟ್ ಅದನ್ನ ಒಂದೊಂದೇ ಪಾಯಿಂಟ್ಸ್ ಹಾಕಿ ಅದನ್ನ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡೋದು. ಅದು 4 ಮಾರ್ಕ್ಸ್ಗೆ ಟೇಬಲ್ ಇದೆ. ಇದು ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡೋದಿಷ್ಟು 6 ಮಾರ್ಕ್ಸ್ ಇದೆ. ಒಟ್ಟು 2 ಮಾರ್ಕ್ಸ್ಗೆ ಏನು ಪ್ರಶ್ನೆ ಇದೆ ನೋಡಿ ಅದರಲ್ಲಿ 2 ಮಾರ್ಕ್ಸ್ ಅಲ್ಲಿ ಇದೆಯಾ? ಇಲ್ಲಿದೆ ನೋಡಿ. 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಏಕಕಾಲಕ್ಕೆ ಪಲಟಗೊಂಡಾಗ ಸಂಭವಿಸುವ ಯಾವುದಾದರೂ 2 ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್ ಪ್ರಶ್ನೆ ಅದು. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಏಕಕಾಲಕ್ಕೆ ಪಲಟಗೊಂಡಾಗ ಸಂಭವಿಸುವ ಯಾವುದಾದರೂ 2 ಸಂಭವನೀಯ ವಿಧಾನಗಳನ್ನು ಬರೆಯಿರಿ. ಇವೆ ಏನು 4 ಸಂಭವನೀಯ ವಿಧಾನಗಳಿದಾವಲ್ವಾ, ಅದರಲ್ಲಿ ಯಾವಾಗ 2 ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಎಡಭಾಗಕ್ಕೆ ಪಲಟಗೊಳ್ಳುವುದು. ಎರಡನೇ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಕೂಡ ಬಲಭಾಗಕ್ಕೆ ಪಲಟಗೊಳ್ಳುವುದು. ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲಟಗೊಳ್ಳುವುದು. 4ನೇದು ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲಟಗೊಳ್ಳುವುದು. ಇವೇ 4 ಸಂಭವನೀಯ ವಿಧಾನಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ 2 ಬರುತ್ತೆ 2 ಮಾರ್ಕ್ಸ್ ಸಿಗುತ್ತೆ. ಈ ಟೇಬಲ್ ಬರೆಯೋದು ಕಲಿತ್ರೆ 4 ಮಾರ್ಕ್ಸ್. ಆ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡೋದು ಕಲಿತ್ರೆ 6 ಮಾರ್ಕ್ಸ್. ಡಯಾಗ್ರಾಮ್ ಹಾಕಿ ಸುಮ್ಮನೆ ಬರಲ್ಲ, ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಮನೇಲಿ ಒಂದು 2-3 ಸರಿ ಬರೆದ್ರೆ ಮಾತ್ರ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಆಯ್ತಾ? 6 ಮಾರ್ಕ್ಸ್ ಕೇಳ್ತಾರೆ. ಅವಾಗ 4 ಡಯಾಗ್ರಾಮ್ ಅನ್ನು ಬರೆಯಕ್ಕೆ ನಿಮಗೆ ನೀಟಾಗಿ ಗೊತ್ತಾಗಬೇಕು, ಕನ್ಫ್ಯೂಸ್ ಆಗಬಾರ್ದು. ಮನೇಲಿ ಕೂತ್ಕೊಂಡು ಬುಕ್ ಶೀಟ್ ಸಿಗುತ್ತೆ, ಜೆರಾಕ್ಸ್ ಅಂಗಡಿಯಲ್ಲಿ ಬುಕ್ ಶೀಟ್ ಕಡಿಮೆ ರೇಟಿಗೆ ಬುಕ್ ಶೀಟ್ಗಳು ಸಿಗ್ತವೆ. ಅವ್ನು ತಗೊಂಡೋಗಿ ಡಯಾಗ್ರಾಮ್ಗಳನ್ನ ಬರೆಯೋದನ್ನ ಮನೇಲಿ ಕಲಿತ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ನೋಡ್ಕೊಂಡು ಇದವ್ವ ಬರೀತೀನಿ ಬಿಡು ಅಂದ್ರೆ ಆಮೇಲೆ ಒಂದು ಡಯಾಗ್ರಾಮ್ ಬರೆಯೋದಕ್ಕೆ 1 ಗಂಟೆ ಅಲ್ಲ, ಆ ಏನೋ ಕ್ವಶನ್ ಆನ್ಸರ್ ಬರೆಯೋಕ್ಕೆ ಟೈಮ್ ಇರುತ್ತಲ್ಲ, ಆ ಟೈಮ್ ಎಲ್ಲ ಮುಗ್ದೋಗಿರುತ್ತೆ. ಅರ್ಥ ಆಗುತ್ತಲ್ಲ? ನೀವು ಮನೆಗೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಪೆನ್ಸಿಲ್ ತಗೊಂಡು ಸ್ಕೇಲ್ ತಗೊಂಡು ಅವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇಟ್ಕೋಬೇಕು. ಪೆನ್ಸಿಲ್, ಸ್ಕೇಲು, ಎರೇಸರು, ಶಾರ್ಪ್ನರು, ಕ್ಯಾಲ್ಸಿ ಅವೆಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇರಬೇಕು. ಮನೆಯಲ್ಲಿ ಪ್ರಾಕ್ಟೀಸ್ ಡಯಾಗ್ರಾಮ್ ಎಲ್ಲ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು, ಲೆಕ್ಕಗಳನ್ನು ಮಾಡೋದು ಪ್ರಾಕ್ಟೀಸ್ ಮಾಡಿರ್ಬೇಕು. ಹಂಗಾದ್ರೆ ನೀವು ಮಾಡೋದಕ್ಕೆ ಸಾಧ್ಯ ಈ ಟೈಮಲ್ಲಿ. ಇಲ್ಲ ಅಂತ ಹೇಳಿದ್ರೆ ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಆಯ್ತಾ? ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಟೈಮನ್ನ ಯಾರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಾರೋ, ಟೈಮ್ ಸೆನ್ಸ್ ಇರುತ್ತೋ, ಈ ಟೈಮಲ್ಲಿ ಯಾರು ಬರೀತಾರೋ ಅವ್ರಿಗೆ ಮಾತ್ರ ಸ್ಕೋರ್ ಆಗಕ್ಕೆ ಸಾಧ್ಯ. ಸುಮ್ಮನೆ ನಾನೇನೋ ಬರೀತೀನಿ ಎಕ್ಸಾಮ್ ಅಂದ್ರೆ ಸ್ಕೋರ್ ಮಾಡೋಕ್ಕಾಗಲ್ಲ. ಈ ಡಯಾಗ್ರಾಮ್ ಹಾಕಕ್ಕೆ ನಿಮಗೆ ಎಕ್ಸ್ಟ್ರಾ ಬರೀ 4 ಡಯಾಗ್ರಾಮ್ ಹಾಕಕ್ಕೆ ನಿಮಗೆ ಅರ್ಧ ಗಂಟೆ ತಗೊಂಡ್ಬಿಡ್ತೀರ. ಆಮೇಲೆ ಅರ್ಥ ಆಗುತ್ತಾ? ನಿಮಗಿರೋದು ತುಂಬಾ ಕಡಿಮೆ ಟೈಮು. ಈಗ 4 ಗಂಟೆ ಮತ್ತೆ ಕಡಿಮೆ ಮಾಡಿದ್ದಾರೆ. ಲಾಸ್ಟ್ ಇಯರ್ 3 ಗಂಟೆ 15 ನಿಮಿಷ ಇತ್ತು. 15 ನಿಮಿಷ ಕ್ವಶನ್ ಪೇಪರ್ ಓದ್ಕೊಳ್ಳೋದಕ್ಕೆ, 3 ಗಂಟೆ ಎಕ್ಸಾಮ್ ಬರೆಯಕ್ಕೆ. ಈಗ ಮೇಲಿಂದು 4 ಗಂಟೆ ಇತ್ತಲ್ಲ, 20 ಮಾರ್ಕ್ಸ್ ಕಮ್ಮಿ ಆಯ್ತಲ್ಲ ನಿಮಗೆ. ಮತ್ತೊಂದು 100 ಮಾರ್ಕ್ಸ್ ಸಿಗಿತ್ತು, ಅದು 3 ಗಂಟೆ ಪ್ಲಸ್ 15 ನಿಮಿಷ. ಈಗ 20 ಮಾರ್ಕ್ಸ್ ಕಡಿಮೆ ಆಗಿರೋದ್ರಿಂದ 70 ಮಾರ್ಕ್ಸ್ ಆಗಿರೋದ್ರಿಂದ ಅದರಲ್ಲಿ 15 ನಿಮಿಷ ಕಡಿಮೆ ಮಾಡಿದ್ದಾರೆ. ಈಗ 3 ಗಂಟೆಯಲ್ಲಿ 15 ನಿಮಿಷ, 4 ಗಂಟೆ ಕ್ವಶನ್ ಪೇಪರ್ ಓದ್ಕೊಳ್ಳೋದಕ್ಕೆ, ಮತ್ತೆ ಇನ್ನ 2-3 ಗಂಟೆ ಆನ್ಸರ್ ಬರೆಯಕ್ಕೆ ಅಲ್ವಾ? ಚೆನ್ನಾಗಿ ಓದ್ಕೊಬೇಕು. ಮಿಡ್ ಟರ್ಮ್ ಎಕ್ಸಾಮ್ ಬಂತು. ಮಿಡ್ ಟರ್ಮ್ ಎಕ್ಸಾಮ್ಗೆ ಸಿಲೆಬಸ್ ಪಾರ್ಟ್ ಏನಲ್ಲಿ 5 ಚಾಪ್ಟರ್ ಏನಿದೆ ಮಾರುಕಟ್ಟೆ ಸಮತೋಲನ ಇದು ಕಂಪ್ಲೀಟ್ ಆಗಿರಬೇಕು. ಮತ್ತೆ ಪಾರ್ಟ್ ಬಿ ನಲ್ಲಿ 1 ಚಾಪ್ಟರ್ ಯಾವುದು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಇದೆ ನೋಡಿ. ಮೊದಲನೇ ಚಾಪ್ಟರ್, ಆ ಚಾಪ್ಟರ್ ಕಂಪ್ಲೀಟ್ ಆಗಿರಬೇಕು. ಒಟ್ಟು 6 ಚಾಪ್ಟರ್ ಇರುತ್ತೆ ಮಿಡ್ ಟರ್ಮ್ಗೆ. ಪಾರ್ಟ್ ಎ ನಲ್ಲಿ 5 ಚಾಪ್ಟರ್, ಪಾರ್ಟ್ ಬಿ ನಲ್ಲಿ 1 ಚಾಪ್ಟರ್. ಎಲ್ಲರೂ ಕಡೆ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಡಿರಿ. ಮಿಡ್ ಟರ್ಮ್ ಎಕ್ಸಾಮಿಗೆ ಪಾರ್ಟ್ ಎ ನಲ್ಲಿ 5 ಚಾಪ್ಟರ್ ಇರುತ್ತೆ, ಮತ್ತೆ ಪಾರ್ಟ್ ಬಿ ನಲ್ಲಿ 1
ಚಾಪ್ಟರ್, ಮೊದಲನೇ ಚಾಪ್ಟರ್ ಇದೆಯಲ್ಲ ಆ ಚಾಪ್ಟರ್ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ? ಚೆನ್ನಾಗಿ ಓದ್ಕೋಬೇಕು. ಓದ್ತೀರಾ? ಕ್ಲಾಸಿಗೆ ಯಾರು ತಪ್ಪಿಸ್ಕೋಬಾರ್ದು, ರೆಗ್ಯುಲರ್ ಆಗಿರ್ಬೇಕು. ಆಮೇಲೆ ರಜೆ ಇದ್ದಾಗ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ಬಿಡಿ. ನೀವೆಲ್ಲೇ ಚೆನ್ನಾಗಿ ಓದ್ತಾ ಇರ್ಬೇಕು, ಆಯ್ತಾ? ಇನ್ನೇನು ಅವಾಗ ಹಾಸ್ಟೆಲ್ ಕ್ಲೋಸ್ ಆಗಿರುತ್ತೆ, ಮನೇಲಿ ಇರ್ತೀರಿ ಎಲ್ಲರೂ. ಅತ್ತೆ ಮನೆ, ಮಾವನ ಮನೆ, ಆಂಟಿ ಮನೆ, ಅಂಕಲ್ ಮನೆ, ದೊಡ್ಡಮ್ಮ ಮನೆ, ದೊಡ್ಡಪ್ಪನ ಮನೆ ಅಂತ ಹೋಗಂಗಿಲ್ಲ. ಇದು ಸೆಕೆಂಡ್ PUC. ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡ್ಕೋಬೇಕು. ನಾನು ಈ ರಜದಲ್ಲಿ, ದಸರಾ ರಜದಲ್ಲಿ ಎಲ್ಲೂ ಹೋಗಲ್ಲ. ಆ ಇಡೀ ಟೈಮ್ ಏನಿದೆ ಆ ಎಲ್ಲ ಟೈಮನ್ನು ಕೂಡ ನಾನು ಸ್ಟಡಿಗೆ ಇನ್ವೆಸ್ಟ್ ಮಾಡ್ತೀನಿ, ಓದೋದ್ರಿಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ, ಚೆನ್ನಾಗಿ ಓದಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ 80ಕ್ಕೆ 80 ಮಾರ್ಕ್ಸ್ ತೆಗಿತೀನಿ ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿ. ನಿಮಗೇನು 15 ದಿವಸ ರಜೆ ಸಿಗುತ್ತೆ, ಆ ರಜೆನ ನೀವು ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಅದನ್ನ ಫ್ರೂಟ್ಫುಲ್ ಆಗಿ ಉಪಯೋಗಿಸ್ಕೋಬೇಕು. ಈಗೇನು ಚೆನ್ನಾಗಿ ಕೂತ್ಕೊಂಡು ರಜೆಯಲ್ಲಿ ಓದ್ತೀರಾ, ಅದು ಮುಂದೆ ನಿಮಗೆ ಆನ್ಲೈನ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬೇಕಾದ್ರೆ ಆಂಟಿ ಮನೆಗೆ, ಅಂಕಲ್ ಮನೆಗೆ, ದೊಡ್ಡಪ್ಪನ ಮನೆಗೆ, ದೊಡ್ಡಪ್ಪನ ಮನೆಗೆ, GRS ಫ್ಯಾಂಟಸಿ ಪಾರ್ಕಿಗೆ, ವಂಡರ್ಲಾಕ್ಕೆ ಯಾವ ಬೇಕಾದ್ರೂ ಹೋಗ್ಬೋದು. ನೆಕ್ಸ್ಟ್ ಇಯರ್ ಎಕ್ಸಾಮ್ ಮುಗಿದ್ಮೇಲೆ ಹೋಗ್ಬೋದು, ಎಕ್ಸಾಮ್ ಮಾರನೇ ದಿನನೇ ಹೋಗ್ಬೋದು. ಆದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಕ್ಕಾಗುತ್ತಾ? ಒಂದು ಟೈಮ್ ಟೇಬಲ್ ಎಕ್ಸಾಮ್ ಇದೆ ಅಂದ್ರೆ ಅದನ್ನ ಮುಗಿತು, ಈ ವರ್ಷದ್ದು ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಮತ್ತೆ ಅದನ್ನ ನೆಕ್ಸ್ಟ್ ಇಯರ್ ಬರೆಯಕ್ಕೆ ಬರಲ್ಲ. ಆದ್ರೆ ಮುಂದಷ್ಟು ಬೇಕಾದ್ರೆ ನೀವು ಎಲ್ಲರ ಮನೆಗೆ ಹೋಗ್ಬೋದು, ಟೂರ್ ಹೋಗ್ಬೋದು, ಪಿಕ್ನಿಕ್ ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ಆದ್ರೆ ಸೆಕೆಂಡ್ PUC ಅನ್ನೋದು ಜೀವನದಲ್ಲಿ ಒಂದೇ ಸರಿ. ಇಲ್ಲಿ ಏನ್ ಚೆನ್ನಾಗಿ ಕುತ್ಕೊಂಡು ಓದಿ ನೀವು ಮಾರ್ಕ್ಸ್ ಅನ್ನು ತೆಗಿತೀರಾ, ಅದು ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರುತ್ತೆ. ಹಾಗಾಗಿ ಈ ರಜದಲ್ಲಿ ಮಾತ್ರ ದಯವಿಟ್ಟು ಯಾರು ಕೂಡ ಟೈಮ್ ವೇಸ್ಟ್ ಮಾಡೋದಿಲ್ಲ. ಟೈಮ್ ಟೇಬಲ್ ಹಾಕೊಂಡು ಪ್ರತಿದಿನ ನೀಟಾಗಿ ಕುತ್ಕೊಂಡು ಹೋಗ್ಬೇಕು. ಮನೇಲಿ ಏನೋ 1 ದಿನ 2 ದಿನ ಸೀಮಿತ ಇರಬೇಕು ಅಷ್ಟೇ. ಈ ಹಬ್ಬ ಬರುತ್ತೆ, ಹಬ್ಬದಲ್ಲಿ ಮಾಮೂಲಿ ಮನೇಲಿ ಪೂಜೆಗಳು ಅವೆಲ್ಲ ಇರ್ತವೆ. ಆ ಟೈಮಲ್ಲಿ 1 ದಿನ 2 ದಿನ ಓದೋದನ್ನ ನಿಲ್ಲಿಸಿದ್ರು ಕೂಡ ಇನ್ನು ಉಳಿದಿರುವಂತ ಒಂದು 12 ದಿನ ಏನಿದೆ, 15 ದಿನದಲ್ಲಿ ಮಿನಿಮಮ್ ಒಂದು 12-13 ದಿನ ನೀಟಾಗಿ ಕುತ್ಕೊಂಡು ಓದ್ಬೇಕು ನೀವು. ಯಾಕಂದ್ರೆ ಎಕ್ಸಾಮ್ ಮಾರನೇ ದಿನನೇ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 2 ದಿನ ಬಿಟ್ಟು 19ಕ್ಕೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. 19ಕ್ಕೆ ಕಾಲೇಜ್ ಸ್ಟಾರ್ಟ್ ಆದ್ರೆ 22ಕ್ಕೆ ಟೈಮ್ ಟೇಬಲ್ ಹಾಕಿದ್ದಾರೆ. 22ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮಿಡ್ ಟರ್ಮ್ ಎಕ್ಸಾಮ್. ಆ ನೋಟಿಸ್ ಬೋರ್ಡ್ ಅಲ್ಲಿ ಅದನ್ನ ಹಾಕಿರ್ತಾರೆ, ಮತ್ತೆ ಇಲ್ಲಿ ಬಂದು ಅದನ್ನ ಬರೆಸ್ತಾರೆ ಟೈಮ್ ಟೇಬಲ್ ನ ಬರ್ತಾರೆ. ಸೊ ಎಕ್ಸಾಮ್ ಆಗಿ ಒಂದು 2 ದಿನಕ್ಕೆ ರಜೆ ಆಗಿ ಒಂದು 2 ದಿನಕ್ಕೆ ಎಕ್ಸಾಮ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಬೇಕು. ಫೇಲ್ ಆಗಿದ್ವಿ ಅಂತ ಯಾರು ಕೂಡ ಅನ್ಬಾರ್ದು, ಆಯ್ತಾ? ಇಷ್ಟು ದಿನ ನೀವು ಓದಿ ಮತ್ತೆ ರಜದಲ್ಲೂ ಕೂಡ ಓದ್ಕೊಂಡು ಮತ್ತೆ ಫೇಲ್ ಆಗಿ ಅಂತ ಅದಕ್ಕೆ ಅರ್ಥ ಇರಲ್ಲ. ನೀವು ಕಾಲೇಜಿಗೆ ಬಂದಿದ್ದಕ್ಕೂ ಅರ್ಥ ಇರಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು ಫಸ್ಟ್ ಕ್ಲಾಸ್, ನೀವೇ ಡಿಸ್ಟಿಂಕ್ಷನ್ ರ್ಯಾಂಕ್ ತೆಗೆಯೋದು ಬೇಡ. ಆಮೇಲೆ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಚೆನ್ನಾಗಿ ಓದಂತ ಮಕ್ಕಳು ತೆಗಿಬೇಕು. ಬಟ್ ಅಷ್ಟು ನಾನು ಹೇಳ್ತಿದ್ದೇನಪ್ಪ ಅಂದ್ರೆ ಫೇಲ್ ಆಗೋಂಥ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಿ ಇರ್ತಾ ಇರೋದು. ಚೆನ್ನಾಗಿ ಓದೋ ಮಕ್ಕಳು ನೀವು ಎಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಔಟ್ ಆಫ್ ಔಟ್ ತೆಗೀರಿ. ನೀವು ಮನಸ್ಸು ಮಾಡಿದ್ರೆ ಕಾಲೇಜಿಗೆ ಟಾಪರ್ ಆಗ್ಬೋದು, ತಾಲೂಕಿಗೆ ಟಾಪರ್ ಆಗ್ಬೋದು, ಡಿಸ್ಟ್ರಿಕ್ಟಿಗೆ ಟಾಪರ್ ಆಗ್ಬೋದು, ಬೇಕಾದ್ರೆ ಪ್ಲೇಸ್ ಮಾಡ್ಬೋದು, ಸ್ಟೇಟ್ ಅಲ್ಲಿ ಒಂದು ಪ್ಲೇಸ್ ಮಾಡ್ಬೋದು. ಆದ್ರೆ ನಾನು ಕಾನ್ಸಂಟ್ರೇಷನ್ ಮಾಡೋದೇನಪ್ಪ ಅಂದ್ರೆ ಯಾರು ಫೇಲ್ ಆಗ್ತಿದ್ದೀರೋ ಅವರಿಗೆ ನನ್ನದೊಂದು ಸಲಹೆ ಮತ್ತು ಮನವಿ, ದಯವಿಟ್ಟು ರಜದಲ್ಲಿ ಕುತ್ಕೊಂಡು ಚೆನ್ನಾಗಿ ಓದ್ತೀರಿ. ಈಗಿಂದಲೂ ರಜೆ ಅಂತಲ್ಲ, ಈಗಿಂದಲೂ ಚೆನ್ನಾಗಿ ಓದಿ. ರಜದಲ್ಲಿ ಇನ್ನೂ ಕೂಡ ಜಾಸ್ತಿ ಎಫರ್ಟ್ ಹಾಕಿ ಸ್ವಲ್ಪ ಕಷ್ಟಪಟ್ಟು ಓದಿ. ಯಾರು ಫೇಲ್ ಆಗಿದ್ವಿ ಅಂತ ಪದನೇ ಬರಬಾರ್ದು, ಫೇಲ್ ಅಂತ ಪದನೇ ಬರಬಾರ್ದು. ಅರ್ಪಿತ ಫೇಲ್ ಅಂತ ಪದನೇ ಬರಬಾರ್ದು. ಕ್ಷಯ ಬಂದರ ಕ್ಷಯಶ್ರೀ, ಶಾಲಿನಿ, ಪ್ರೀತಿನಿ, ತನುಶ್ರೀ, ಯಾರು ಅಂದ್ರೆ ಬರೀ ಅವರೇ ಅಲ್ಲ, ನಿಮ್ಮನ್ನು ಕೂಡ ಹೇಳ್ತಿರೋದು. ಅಂದ್ರೆ ಅವ್ರು ಸುಮ್ಮನೆ ಹೆಸರು ನೆನ್ಪು ಮಾಡಿದೆ, ಅವರು ಇಲ್ಲೇ ಕಂಡಲ್ಲ ಬೇಗ, ಹಂಗಾಗಿ ಅವ್ರ ಹೆಸರು ಹೇಳ್ಬಿಟ್ಟೆ. ಏನ್ ತಪ್ಪು ತಿಳ್ಕೊಡಿ. ಎಲ್ಲರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ವಾ? ಈಗ ನಾವು ಪಾಠ ಮಾಡಿರೋಂಥ ಮಕ್ಕಳು ಎಲ್ಲರೂ ಪಾಸ್ ಆಗಿದ್ದಾರೆ ಅಂದ್ರೆ ನಮಗೂ ಖುಷಿ. 2 ವರ್ಷ ಪಾಠ ಕೇಳಿ ನಾವು ಪಾಸ್ ಆಗಿರೋದು ಅಂದ್ರೆ ನಿಮಗೂ ಒಂದು ಮನಸ್ಸಿಗೆ
ನಿಮ್ಮ ತಂದೆ ತಾಯಿಗಳಿಗೂ ಕೂಡ ತೃಪ್ತಿ ಇರುತ್ತೆ. ಬಿಡಪ್ಪ ನನ್ನ ಮಗಳನ್ನ ಕಾಲೇಜ್ ಸೇರಿಸಲಿಕ್ಕೆ ಅಟ್ಲೀಸ್ಟ್ ನೀವು ಡಿಸ್ಟಿಂಕ್ಷನ್ ಬರೋದು ಬೇಡಪ್ಪ, ಒಂದು ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಬರ್ಬೇಕಾ? ಫೇಲ್ ಆದರೆ ಯಾರಿಗೆ ಖುಷಿ ಆಗುತ್ತೆ? ಸೌಂದರ್ಯ ಫೇಲ್ ಆದರೆ ಯಾರಿಗೆ ಖುಷಿ ಅಮ್ಮ? ಯಾರಿಗಾರು ಖುಷಿ ಆಗುತ್ತಾ? ಇಲ್ಲ, ಎಲ್ರಿಗೂ ಬೇಜಾರು. ಒಂದ್ ಕಡೆ ನಮಗೆ ಬೇಜಾರು, ನಿಮಗೂ ಬೇಜಾರು. ಫೇಲ್ ಆದ 2 ವರ್ಷ ಹೋದ್ರೆ ಫೇಲ್ ಆದ ಅಂತ ನಿಮಗೆ ಬೇಜಾರು. 2 ವರ್ಷ ಪಾಠ ಮಾಡಿದವಾಗ ಆದ್ರೂ ಪಾಸ್ ಆಗಿಲ್ಲ ಅಂತ ನಮಗೆ ಬೇಜಾರು. ನಿಮ್ಮ ತಂದೆ ತಾಯಿಗೆ ಇಷ್ಟೊಂದೆಲ್ಲ ಫೀಸ್ ಕಟ್ಟಿ ಯೂನಿಫಾರ್ಮ್ ಬುಕ್ಸ್ ಎಲ್ಲ ಕೊಟ್ಟು ಹಾಸ್ಟೆಲ್ ಸೇರಿಸಿ ಅಥವಾ ಮನೆಯಿಂದ ಬಸ್ ಪಾಸ್ ಮಾಡಿಸಿ ಅಥವಾ ಬಸ್ಸಿಗೆ ಕಳಿಸಿ ಎಲ್ಲ ಓದಿಸಿ ಕೇಳಿದ್ದೆಲ್ಲ ಬಿಡಿಸಿದ್ರಪ್ಪ ಫೇಲ್ ಆದ್ರೆ ಅವರೇ ಬೇಜಾರು. ಆಮೇಲೆ ಆರ್ಟಿನಗಳು ಜಾಸ್ತಿ ಆಗ್ತಾರೆ, ಫ್ರೆಂಡ್ಸು ರಿಲೇಟಿವ್ಸ್ ಅಲ್ವಾ? ಫೇಲ್ ಆಗುತ್ತಪ್ಪ, ಕೆಲವು ಖುಷಿ ಪಡೆದಿರ್ತಾರೆ ಫೇಲ್ ಆಗ ಅಂತಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ಅಟ್ಲೀಸ್ಟ್ ನಾವು ಡಿಸ್ಟಿಂಕ್ಷನ್ ಬರೋದು ಬೇಡ, ಬೇರೆ ಆರ್ಗನೈಸ್ ಆಗ್ಬಾರ್ದು ಅಲ್ವಾ? ಬೇರೆ ಆರ್ಗನೈಸ್ ನಗಂಗ್ ಆಗ್ಬಾರ್ದು. ಅಟ್ಲೀಸ್ಟ್ ಒಂದು ಮಿನಿಮಮ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಷ್ಟು ಮಾರ್ಕ್ಸ್ ತಂದ್ರೆ ನಾವು ಓದಿದ್ದೀವಿ ಅಷ್ಟು ಮಾರ್ಕ್ಸ್ ತರ್ತೀವಿ ಅಂತ ಹೇಳ್ಕೋಬಹುದು. ಫೇಲ್ ಆದರೆ ಹೇಳ್ಬೇಕು ನಾಚಿಕೆ ಮರ್ಯಾದೆ ಅಷ್ಟೇ. ಹಬ್ಬದಲ್ಲಿ ಸಮಾರಂಭಗಳಲ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೆಂಟರು ಬಂದಿರ್ತಾರೆ, ಫ್ರೆಂಡ್ಸ್ ಬಂದಿರ್ತಾರೆ, ಅವ್ರು ಕಂಡ್ರೆ ಆಮೇಲೆ ಎಕಡೆ ಹೋಗೋದಪ್ಪ ಅಂತ ದಾರಿ ಹುಡ್ಕಂತ ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂದ್ರೆ ಫ್ರೆಂಡ್ ಅರ್ಥ ಎಲ್ಲಿ ಡೈಲಿ ಬಗ್ಗೆ ನಾನು ಸೆಕೆಂಡ್ ಕ್ಲಾಸ್ ಬಂದಿನಿ ಫಸ್ಟ್ ಕ್ಲಾಸ್ ಬಂದಿನಿ ಅಂತ ಹೇಳ್ಕೊಂಡೇ ಇರಬೇಕು. ಎಲ್ಲರೂ ಪಾಸ್ ಆಗ್ತಿದ್ರಾ?